केवी न्यूज में आपका स्वागत है। मैं मुदस्सिर अहमद आपके साथ। गांधीनगर में आज श्री ज्ञान प्रकाश स्वामी जी का 49वां जन्मदिन मनाया गया, जिसमें अन्य संस्थाओं से जुड़े विभिन्न वर्गों के लोगों ने स्वामी जी को उनके जन्मदिन पर दी बधाई। आइए देखते हैं केवी न्यूज की ये रिपोर्ट। ಎಲ್ಲಾ ಗುರುಜಿಗಳಿಗಿನ್ನ ವಿಶೇಷವಾದಂತ ಗುರುಜಿಗಳು, ಯಾಕಂದ್ರೆ ಬೇರೆ ಗುರುಜಿಗಳು ಕೆಲವು ಯಂತ್ರ ತಂತ್ರ ಮಂತ್ರ ಎಲ್ಲ ಮಾಡ್ತಾರೆ. ಆದ್ರೆ ನಮ್ಮ ಗುರುಜಿ ಅದು ನಂಬೋದೇ ಇಲ್ಲ. ಅವರು ಬಡವರ ಪರವಾಗಿದ್ದಾರೆ, ದಲಿತರ ಪರವಾಗಿದ್ದಾರೆ, ದಲಿತರ ಏಳಿಗೆ ಪರವಾಗಿದ್ದಾರೆ. ಯಾವುದೇ ಆಸ್ತಿ ಆಡುವ ಬಗ್ಗೆ ಅವ್ರಿಗೆ ಇಷ್ಟ ಇಲ್ಲ. ಅವರು ನಮ್ಮ ಜನಾಂಗ ಬಡವರು ಬಗ್ಗರು ಈ ಕಡೆ ಜ್ಞಾನ ಆಧ್ಯಾತ್ಮಿಕವಾದಂತ ಒಂದು ಭಾಗ ಇದ್ರೂ ಕೂಡ ಅದನ್ನು ಹೆಚ್ಚೇ ಮೈಗೂಡಿಸ್ಕೊಂಡಿಲ್ಲ. ಅವ್ರು ಏನ್ ಗಮನ ಅಂದ್ರೆ ಬಸವ, ಬುದ್ಧ, ಅಂಬೇಡ್ಕರ್ ಈ ಮೂವರ ಒಂದು ಇದನ್ನ ಅವರು ಮನಸ್ಸಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಇಂಥ ಸ್ವಾಮೀಜಿ ನಾವು ಮುಂದೆ ಕಾಣ್ತೀವೋ ಇಲ್ವೋ, ಹಿಂದೆ ಅಂತೂ ಕಂಡಿಲ್ಲ. ಆದ್ರಿಂದ ಅವರಿಗೆ 100 ವರ್ಷದ ಮೇಲೆ ಇನ್ನೂ ಹೆಚ್ಚಿಗೆ ವಯಸ್ಸು ಕೊಟ್ಟು, ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು, ಈ ನಮ್ಮ ಬಡ ಜನರಿಗೆ ಏನು ಗೊತ್ತಿಲ್ಲದೆ ಇರೋರು ಮತ್ತೆ ಈ ಕೆಲವು ಮೂಢನಂಬಿಕೆಗಳನ್ನು ನಂಬಂತ ಜನಗಳಿಗೆ ಅವರು ಇನ್ನೂ ಹೆಚ್ಚಿನ ಜ್ಞಾನ ಬೀರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಪರಮ ಪೂಜ್ಯ ಸಮಾಜ ಮೌಢ್ಯತೆ ಬಗ್ಗೆ ಅರಿವನ್ನು ಬಿತ್ತುತ್ತಾ ಇರ್ತಕ್ಕಂಥ ಶ್ರೀ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬವನ್ನು ನಮ್ಮ ಉರಿಲಿಂಗಿ ಪೆದ್ದಿಮಠ ಗಾಂಧಿನಗರಲ್ಲಿ ಅವ್ರಿಗೆ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೇವೆ. ಅವರು ಇನ್ನೂ ಕೂಡ ನಮ್ಮ ಏನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಸಂಘಟಿತ ಕಾರ್ಮಿಕ ವಲಯ, ಸಂಘಟಿತ ಕಾರ್ಮಿಕ ವಲಯ ಎಲ್ಲ ವಲಯಗಳಲ್ಲೂ ಕೂಡ ಅವರು ನಮ್ಮ ಗೌರವಾಧ್ಯಕ್ಷರಾಗಿದ್ದಾರೆ. ಹಾಗೂ ಕೂಡ ನಮ್ಮ ಏನು ಒಂದೇ ಸಂಘ ಒಂದೇ ವೇದಿಕೆಯಲ್ಲಿ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಕೂಡ ಇದ್ದಾರೆ. ಮತ್ತು ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ವಿರುದ್ಧ ಹೋರಾಡ್ತಕ್ಕಂಥ ಏಕೈಕ ಕ್ರಾಂತಿಕಾರಿ ಮಹಾಸ್ವಾಮೀಜಿ ಅಂದರೆ ಅದು ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು. ಅವರು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಬಂದಿದ್ದೇವೆ. ಈ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸೇವೆ ಕೊಡಲಿ ಅಂತೇಳಿ ಎಲ್ಲ ಏನಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಹಳ್ಳಿಲಿ ಇರ್ತಕ್ಕಂಥ ಅಸಮಾನತೆಯ ಒಂದು ವಿರುದ್ಧ ಹೋರಾಡದಿರ್ತಕ್ಕಂಥ ಬಾಬಾ ಸಾಹೇಬ್ರವರೊಂದು ಅನುಯಾಯಿಗಳಾಗಿ ಅವರು ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಇನ್ನೂ 100 ಕಾಲ ಹೆಚ್ಚಿನ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ಅವರು ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮಹದೇವಸ್ವಾಮಿ, KSRTC, ಮೈಸೂರು ವಿಭಾಗ. ವಿಶೇಷವಾಗಿ ಇವತ್ತು ನಮ್ಮ ಅಜ್ಜು ಬ್ರದರ್ಸ್ ಅಂದ್ರೆ ಇಡೀ ಮೈಸೂರು ಮತ್ತೆ ಇಡೀ ನಾಡಿಗೆ ಅವರ ಕೊಡುಗೆ ಬಹಳ ಅಪಾರವಾದಂಥ ಸೇವೆ ಇದೆ. ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ಅನಾಥರಿಗೆ, ದುರ್ಬಲರಿಗೆ, ದೀನರಿಗೆ, ಬಿದ್ದಂಥವ್ರಿಗೆ ಬಹಳಷ್ಟು ಸೇವೆಗಳನ್ನ ಮಾಡಿರ್ತಕ್ಕಂತಹ ಹೆಸರು ಅಜ್ಜು ಬ್ರದರ್ಸ್ಗಿದೆ. ಇವತ್ತು ಅವರು ನಮ್ಮ ಮೈಸೂರು ಜಿಲ್ಲೆಯ ಒಕ್ ಮಂಡಳಿಗೆ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿ ಪದಗ್ರಹಣ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಆಗುತ್ತೆ. ಅವರು ವಿಶೇಷವಾಗಿ ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅತ್ಯುನ್ನತ ಹುದ್ದೆಗಳು ಸಿಗಬೇಕು, ಅವರ ಸಮಾಜ ಸೇವೆಗೆ ಅತ್ಯಂತ ಶ್ರೇಷ್ಠ ಅವಕಾಶಗಳು ಒದಗಿ ಬರಬೇಕು ಅಂತೇಳಿ ನಾನು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಮಹಾಪುರುಷರಲ್ಲಿ ಕೇಳ್ಕೊಳ್ತೇನೆ. ಅವರ ಸೇವೆ ಈ ನಾಡಿಗೆ, ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಬಹಳಷ್ಟು ಸೇವೆ ಮಾಡ್ತಿದ್ದಾರೆ. ಅವರ ಸೇವೆಗೆ ಸೃಷ್ಟಿಕರ್ತನಾದ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ನಾನು ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಇಡೀ ಅಜ್ಜು ಬ್ರದರ್ಸ್ ತಂಡದ ವತಿಯಿಂದ ನಮ್ಮ ಪೂಜ್ಯ ಸ್ವಾಮೀಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಡೀ ನಾಡಿನ ಜನತೆ ಪರವಾಗಿ, ಅಜ್ಜು ಬ್ರದರ್ಸ್ ಪರವಾಗಿ ಮತ್ತು ಇಡೀ ಒಕ್ಮಂಡ್ಲಿ ಏನಿವತ್ತು ನಮ್ಮ ಸದಸ್ಯರುಗಳಿದ್ದಾರೆ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ಇಡೀ ರಾಜ್ಯದಲ್ಲಿ ಹಲವಾರು ಜನ ಸ್ವಾಮೀಜಿ ಇದ್ರು, ನೊಂದಂತವ್ರ ಧ್ವನಿಯಾಗಿ ಇವತ್ತು ಕೆಲಸ ಯಾರ ನಮ್ಮ ದೇಶದಲ್ಲಿ ನಮ್ಮ ನಾಡಲ್ಲಿ ಮಾಡ್ತಾರದು ನಮ್ಮ ಸ್ವಾಮೀಜಿ ಅಂದ್ರೆ ತಪ್ಪಾಗಲಾರ್ದು. ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ಲಿ ಅನ್ಯಾಯ ಆಯ್ತಿದೆ, ಯಾವ ಸಮಾಜಕ್ಕೆ ಅನ್ಯಾಯ ಐತೆ, ಅವ್ರ ಧ್ವನಿಯಾಗಿ ಇವತ್ತು ಸ್ವಾಮೀಜಿ ಅವ್ರ ಸೇವೆ ಮಾಡ್ತಾರೆ. ಭಗವಂತ ಅಲ್ಲ, ಯೇಸು ಸ್ವಾಮೀಜಿ ಅವರಿಗೆ 100 ವರ್ಷ ಐಸ ಕೊಟ್ಟಿ ಅವ್ರ ಆಶೀರ್ವಾದ ನಮ್ಮ ತಲೆ ಮೇಲೆ ಯಾವಾಗ್ಲೂ ಈ ರೀತಿ ಇರ್ಲಿ ಅಂತೇಳಿ ಇನ್ನೊಂದ್ಸಲಿ ಅಜ್ಜು ಬ್ರದರ್ಸ್ ವತಿಯಿಂದ ಸ್ವಾಮೀಜಿ ಅವರಿಗೆ ಹುಟ್ಟುಹಬ್ಬದ ಶುಭವನ್ನು ಹೇಳ್ತೀನಿ. ನಮ್ಮ ಅಜ್ಜಣ್ಣವರು ಡಿಸ್ಟಿಕ್ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಮೈಸೂರು ಭಾಗಕ್ಕೆ ಇದೆಲ್ಲ ತುಂಬ ಸಂತೋಷ ಪಡುವಂಥ ವಿಷಯ. ಇವತ್ತಿನ ದಿನ ಶ್ರೀಮಠಕ್ಕೆ ಬಂದು ಶ್ರೀ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅವರ ಆಶೀರ್ವಾದನ ಪಡೆದಿದ್ದಾರೆ. ಅವರಿಂದ ಇನ್ನೂ ಹೆಚ್ಚು ನೊಂದವರಿಗೆ, ಶೋಷಿತರಿಗೆ ಅವ್ರ ಸಹಾಯ ಇನ್ನೂ ಹೆಚ್ಚಾಗಲಿ.
ಮತ್ತು ಅವರು ಇನ್ನೂ ಉನ್ನತ ಸ್ಥಾನಗಳಲ್ಲಿ ಅಲಂಕರಿಸಲಿ ಅಂತೇಳಿ ಈ ಸಮಯದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮೆಲ್ಲರ ನೆಚ್ಚಿನ ನಮ್ಮ ಸ್ವಾಮೀಜಿಯವರಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಹುಟ್ಟಿದ ಹಬ್ಬನ ನಾವೆಲ್ಲ ಇವತ್ತು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ವಾಣಿ ಶಿವರಾಮ್ ಅವರ ಒಂದು ಸಮ್ಮುಖದಲ್ಲಿ ನಾವಿಲ್ಲಿ ಬಂದು ಸ್ವಾಮೀಜಿಯವರ ಒಂದು ಏನು ಹುಟ್ಟುಹಬ್ಬವನ್ನು ನಾವು ಸಂಭ್ರಮದಿಂದ ಅವರಿಗೆ ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ. ಈ ನಮ್ಮ ಸ್ವಾಮೀಜಿಯವರು ಹೆಂಗೆ ಅಂತಂದರೆ ಈ ಸಮಾಜದ ಒಂದು ದೊಡ್ಡ ಆಸ್ತಿ. ಆ ಆಸ್ತಿ ಅಂತಂದರೆ ವಿಶೇಷವಾಗಿ ಈ ರಾಜ್ಯದಲ್ಲಿ ಮತ್ತು ನಮ್ಮ ಏನೀಗ ಅಹಿಂದ ವರ್ಗದ ಇದಿದೆ, ನಮ್ಮ ಅಹಿಂದ ವರ್ಗಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನು ಮೂಡಿಸುವಂಥ ಏಕೈಕ ಸ್ವಾಮೀಜಿ ಅಂತಂದರೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಮತ್ತು ನಮ್ಮ ಬಸವನಾಗಿ ಸ್ವಾಮೀಜಿಯವರು ಕೂಡ, ಮತ್ತು ಎಲ್ಲ ಸ್ವಾಮೀಜಿಗಳು ಒಂದು ಅವರ ಒಂದು ನೇತೃತ್ವದಲ್ಲಿ ಭಾಳ ಅದ್ಭುತವಾಗಿ ನಮ್ಮ ಸಮುದಾಯದ ಎಲ್ಲ ಒಂದು ಏರಿಳಿತವನ್ನು ನಮ್ಮನ್ನು ಕಂಡು ಅದನ್ನು ನಮ್ಮನ್ನು ಎಚ್ಚೆತ್ತಿ ನಮ್ಮನ್ನು ಉತ್ತೇಜನ ಕೊಟ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಅವರೇನೀಗ ಈ ರಾಜ್ಯದ ರಾಜಕಾರಣದಲ್ಲಿರ್ಬೋದು, ಸಮಾಜದ ಅವನ್ನು ಒಗ್ಗೂಡಿಸುವುದರಲ್ಲಿರ್ಬೋದು, ವಿಶೇಷವಾಗಿ ನಮ್ಮ ಛಲವಾದಿ ಸಮುದಾಯವನ್ನು ಒಗ್ಗೂಡಿಸೋದ್ರಲ್ಲಿ ಅವರ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿ ನಮ್ಮ ಇಡೀ SC/ST ಸಮುದಾಯ ಏನಿದೆ ರಾಜ್ಯದಲ್ಲಿ ಅವ್ರಿಗೆ ಏನೇ ಸಮಸ್ಯೆ ಬಂದಾಗ ಅವರೆಲ್ಲರೂ ಕೂಡ ಅವರ ಒಂದು ಸಾನ್ನಿಧ್ಯವನ್ನು ತಗೊಂಡು ಇಡೀ ರಾಜ್ಯಾದ್ಯಂತ ನಾವು ನಮಗೆ ಸಾಥ್ ಕೊಟ್ಕೊಂಡು ಹೋರಾಟ ಮಾಡಿ ಈ ಒಂದು ನ್ಯಾಯ ದೊರಕಿಸ್ಕೊಡುವಂಥ ಅಂಥ ಮಹಾನ್ ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬಕ್ಕೆ ಬಂದಿದ್ದೀನಿ. ನಮ್ಮದು ಭಗವಂತ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗವಾನ್ ಬುದ್ಧ ಅವರು ಅವರಿಗೆ ಆಯಸ್ಸು, ಆರೋಗ್ಯ, ಇನ್ನೂ ನವಚೈತನ್ಯವನ್ನು ನೀಡಿ ನಮಗೆ ಈ ಒಂದು ಇನ್ನು ಅವರ ಆಶೀರ್ವಚನ ಇರಲಿ ಅಂತ ನಾನು ಅವ್ರನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ.